ಹಾಯ್ ಲವ್ ಯು ಸರ್ ನಮಸ್ಕಾರ ಎಲ್ಲರೂ ಪವನ್ ನಾಯ್ಡು ಎಲ್ಲರೂ ಡ್ಯಾಪ್ ಚಾನಲ್ಗೆ ವೆಲ್ಕಮ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಕಾಣುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈಗ ನವರಾತ್ರಿ ಅನ್ನೋದು ಒಂದು ಅಮೇಝಿಂಗ್ ಟೈಮ್ ಸ್ಟಾರ್ಟ್ ಆಗಿದೆ. ತುಂಬ ಜನಕ್ಕೆ ಇದ್ರದ್ದು ಅವೇರ್ನೆಸ್ ಸಹ ಇಲ್ಲ. ಆ್ಯಂಡ್ ಇದರಲ್ಲಿ ಏನು ಮಾಡಬೇಕು ಏನು ಮಾಡೋದು ಅನ್ನೋದು ಕೂಡ ಗೊತ್ತಿಲ್ಲ. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು, ಏನಪ್ಪ ಇವರು ಪವನ್ ವೆಲ್ನೆಸ್ ಕೋಚ್ ಆಗಿರೋ ಇವತ್ತೇನಪ್ಪ ನವರಾತ್ರಿ ಬಗ್ಗೆ ಪ್ರೀಚ್ ಮಾಡ್ತಾ ಇದ್ದಾರೆ, ಯಾವ ಗುರೂಜಿ ಆಗ್ಬಿಟ್ಲ ಅಂತ. ಖಂಡಿತವಾಗ್ಲೂ ಇಲ್ಲ. ಸೊ ನವರಾತ್ರಿಯಲ್ಲಿ ನೀವು ನಿಮ್ಮ ಬಾಡಿನ ಎಷ್ಟು ಚೆನ್ನಾಗಿ ಇಟ್ಕೊಳ್ಬೋದು ಆ್ಯಂಡ್ ಅದರಿಂದ ನೀವು ಹೇಗೆ ನಿಮ್ಮ ಅಂದ್ಕೊಂಡಂಥ ಹೆಲ್ತ್ ರಿಸಲ್ಟ್ನ ಅಚೀವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತನಾಡಿ ಕೊಡ್ತಾ ಇರೋದು ಇಂಪಾರ್ಟೆಂಟ್ ವಿಷಯಗಳಿದೆ. ಸೊ ನವರಾತ್ರಿ ಇಟ್ಸ್ ಅ ವೆರಿ ಪ್ರೈಮ್ ಟೈಮ್. ಈ ಟೈಮಲ್ಲಿ ನಿಮ್ಮದೊಂದು ಸ್ಪಿರಿಚುವಲ್ ಎನರ್ಜಿನ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ನಾನು ಯಾವುದೇ ರೀತಿಯಾದಂಥ ಧರ್ಮ ಜಾತಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಮಾತಾಡೋದು ಕಂಪ್ಲೀಟ್ಲಿ ಬಂದು ನಿಮ್ಮ ವೆಲ್ ಬೀಯಿಂಗ್ ಬಗ್ಗೆ ಮಾತ್ರನೇ. ಸೊ ನೀವು ಯಾರಾದರೂ ಒಬ್ಬರು ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದಿದ್ರೆ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಈ ಮೆಥಡ್ನ ಫಾಲೋ ಮಾಡಲೇಬೇಕಾಗ್ತದೆ. ಯಾವ ರೀತಿಯಾದಂಥ ಮೆಥಡ್ಸ್ ಅಪ್ಪ ಅಂದರೆ, ತುಂಬ ಜನಕ್ಕೂ ಕೂಡ ಗೊತ್ತಿಲ್ಲ, ಯಾವಾಗಲೂ 3 ಟೈಮು 4 ಟೈಮ್ ಊಟ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಎಷ್ಟರ ಮಟ್ಟಿಗೆ ಸುಳ್ಳು ಆ್ಯಂಡ್ ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನಾನು ನಿಮಗೆ ಅರ್ಥ ಮಾಡಿಸಿ ನೋಡಿ. ಯಾವಾಗಲೂ ಕೂಡ ನೀವೇನೋ ಒಂದು ತಿಂತಾನೆ ಹೋಗ್ತಿದ್ರೆ ನಿಮ್ಮ ಬಾಡಿ ಒಳಗಡೆ ಗ್ಲೂಕೋಸ್ ಸ್ಪೈಕ್ ಆಗ್ತಾನೆ ಇರುತ್ತೆ. ನೀವು ಯಾವಾಗ ಊಟ ಮಾಡ್ತಾ ಇರ್ತೀರೋ ಅವಾಗೆಲ್ಲ ಊಟದಲ್ಲಿ ಗ್ಲೂಕೋಸ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾವಾಗ ಗ್ಲೂಕೋಸ್ ಜಾಸ್ತಿ ಆಗುತ್ತೋ ನಿಮ್ಮ ಬಾಡಿ ಒಳಗಡೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಆಗ್ತದೆ. ಈ ರೀತಿಯಾದಂಥ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ನಿಮ್ಮ ಬಾಡಿಗೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಮ ಬಾಡಿಗೆ ಡಯಾಬಿಟಿಸ್ ಬಂದರೆ ನಿಮ್ಗೆ ಗೊತ್ತಿರೋ ಥರ ನಿಮಗೆ ತುಂಬ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಮಾಡೋಕ್ಕಾಗಲ್ದಿರೋಂಥ ಪೊಸಿಷನ್ಗೆ ಹೋಗ್ತೀರಾ. ಆ್ಯಂಡ್ ನೀವು ತಿಂದಿರುವಂಥ ಐಟಮ್ಗಳಲ್ಲಿ ಬೇಜಾನ್ ಐಟಮು ಟಾಕ್ಸಿನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ಜನ ಸ್ಮೋಕ್ ಮಾಡಿರ್ತಾರೆ, ತುಂಬ ಜನ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರ್ತಾರೆ. ಇದೆರಡೇ ಬಿಟ್ಟು ತುಂಬ ಜನ ಫಾಸ್ಟ್ ಫುಡ್ ಲವರ್ಸ್ ಕೂಡ ಇರ್ತಾರೆ. ಅವರು ತಿಂದಿರೋವಂಥ ಊಟದಲ್ಲಿ ತುಂಬಾ ಟಾಕ್ಸಿನೇಷನ್ಸ್ ಬಾಡಿಗಡೆ ಇರುತ್ತೆ, ಎಸ್ಪೆಷಲಿ ಲಿವರ್. ಈ ಲಿವರ್ನ ಡಿಟಾಕ್ಸ್ ಮಾಡ್ಲಿಕ್ಕೆ ನೀವು ಏನು ಮಾಡೋಕ್ಕಾಗಲ್ಲ. ಎಂಥ ಒಂದು ಅಮೇಝಿಂಗ್ ಸಬ್ಜೆಕ್ಟ್ ಗೊತ್ತಾ ಇವತ್ತು ನೀವು ಮಾಡ್ಬೋದು. ಆ್ಯಂಡ್ ನೀವು ಯಾವಾಗ ಈ 9 ಡೇಸ್ ಫಾಸ್ಟಿಂಗ್ ಮಾಡ್ತೀರಾ, ಈ 9 ಡೇಸ್ ಏನು ಉಪವಾಸ ಅಂತ ಮಾಡ್ತೀರಾ, ನಿಮ್ಮ ಬಾಡಿ ಒಳಗಡೆ ಕಂಪ್ಲೀಟ್ಲಿ ಕ್ಯಾಲೋರೀಸ್ನ ಬ್ಯಾಲೆನ್ಸ್ ಅಂದರೆ ಕ್ಯಾಲೋರೀಸ್ನ ನಿಲ್ ಮಾಡ್ತೀವಿ. ಅಂತಂದರೆ ನೀವು ತಿಂತಾರೋ ಅಂಥ ಊಟದಲ್ಲಿ ಬೇಜಾನ್ ಕಮ್ಮಿ ಕ್ಯಾಲೋರೀಸ್ ಆಗುತ್ತೆ. ಅಷ್ಟು ಕಡಿಮೆ ಕ್ಯಾಲೋರೀಸ್ ಆದಾಗ ಏನಾಗುತ್ತಪ್ಪ ಅಂತಂದರೆ ಆಟೋಮೆಟಿಕಲಿ ನಿಮಗೆ ಬಾಡಿ ಸಖತ್ತು ಅಮೇಝಿಂಗಾಗಿ ರಿಯಾಕ್ಟ್ ಮಾಡುತ್ತೆ. ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳೇಬೇಕಾಗಿರುವಂಥ ವಿಚಾರ. ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಇವಾಗ ತುಂಬ ಬಾಡಿ ರಿಜಿಡ್ ಆಗಿರ್ಬೋದು, ಅಂತ ಅಂದರೆ ತುಂಬ ಸೋಂಬೇರಿತನ ಇರ್ಬೋದು, ಇಲ್ಲ ಸೋಮಾರಿತನ ಇರ್ಬೋದು, ಏನು ಕೆಲಸ ಮಾಡೋಕ್ಕಾಗಲ್ಲ, ನನಗೇನೋ ಆಗಿದೆ, ನನಗೇನೋ ದೆವ್ವ ಹಿಡಿದಿದೆ, ನನಗೇನೋ ಮೋಹಿನಿ ಹಿಡಿದಿದೆ, ನನಗೆ ಭೂತ ಹಿಡಿದೆ ಅಂತ ಹಿಂಗೆಲ್ಲ ಅಂದ್ಕೊಂಡಿರ್ತೀರ. ಬಟ್ ನೀವು ಅದರಿಂದೆಲ್ಲ ಹೊರಗಡೆ ಬರ್ಬೋದು. ಈಗ ನವರಾತ್ರಿಯಿಂದ ಅಂತಲ್ಲ, ನೀವು ಯಾವಾಗ ನಿಮ್ಮ ಬಾಡಿಗೆ ಕ್ಯಾಲೋರೀಸ್ನ ಕಡಿಮೆ ಕೊಡ್ತೀರಾ, ನಿಮ್ಮ ಬಾಡಿ ಆ್ಯಕ್ಟಿವ್ ಸ್ಟೇಟ್ಗೆ ಹೋಗುತ್ತೆ. ಬಾಡಿ ಎಂಥ ಆ್ಯಕ್ಟಿವ್ ಆಗುತ್ತೆ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು 3 ದಿನ ಮಾಡಿ ನೋಡಿ, ನಿಮಗೆ ಅದ್ರದ್ದು ಅನುಭವ ಪಡ್ಕೊಳ್ಬೋದು. ಆ್ಯಂಡ್ ನಿಮ್ಮ ಬಾಡಿ ಕಂಪ್ಲೀಟ್ಲಿ ಅಮೇಝಿಂಗ್ ಆಗುತ್ತೆ. ಬಾಡಿ ಒಂಥರ ಫ್ರೀ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಬೇಗ ಎಚ್ಚರಿಕೆ ಆಗುತ್ತೆ, ಮೆಟಬಾಲಿಸಮ್ ರೇಟ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಲಿವರ್ ಆ್ಯಂಡ್ ಕಿಡ್ನಿಗೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಒಳ್ಳೆ ನೀರು ಕುಡೀರಿ, ಜಾಸ್ತಿ ಯೂರಿನೇಷನ್ಸ್ ಆಗುತ್ತೆ. ಇದೆಲ್ಲ ಆಗುವಂಥ ಒಂದು ಬೆನಿಫಿಟ್ಸ್ ಈಗ ನೀವು ಯುಟಿಲೈಸ್ ಮಾಡ್ಕೋಬೋದು. ಆ್ಯಂಡ್ ಇದನ್ನೆಲ್ಲ ಮಾಡಬೇಕಂದ್ರೆ ನಿಮಗೆ ಒಬ್ಬರು ಟ್ರೈನ್ಡ್ ಇನ್ಸ್ಟ್ರಕ್ಟರ್ ಇರಲೇಬೇಕು. ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, ಟ್ರೈನ್ಡ್ ಕೋಚ್ ಇಲ್ಲ ಟ್ರೈನ್ಡ್ ಇನ್ಸ್ಟ್ರಕ್ಟರ್ ಇಲ್ಲ ಅಂತಂದರೆ ನೀವು ಇದನ್ನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂತಂದರೆ ಇದು ಅಷ್ಟು ಈಸಿ ಆಗಿರುವಂಥ ಒಂದು ವಿಚಾರ ಅಲ್ಲ. ನೀವೇನೋ ಒಂದು 9 ದಿನ ಉಪವಾಸ ಇರ್ತೀನಿ, ವೆಯ್ಟ್ ಲಾಸ್ ಹಂಗಲ್ಲ ಅಲ್ಲ. ಇದಕ್ಕೆ ಒಬ್ಬರು ಟ್ರೈನ್ಡ್ ಕೋಚ್ ಆ್ಯಂಡ್ ಟ್ರೈನ್ಡ್ ಇನ್ಸ್ಟ್ರಕ್ಟರ್ ಇಲ್ಲ ಅಂತಂದರೆ ನಿಮ್ಗೆ ಯಾವಾಗ ಒಂದೊಂದು ಟೈಮಲ್ಲಿ ಶುಗರ್ ಲೆವೆಲ್ಸ್ ಲೋ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ BP ಕಡಿಮೆ ಆಗೋವಂಥ ಚಾನ್ಸಸ್ ಇರುತ್ತೆ, ಏನಾದ್ರು ಪ್ರಾಬ್ಲಮ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಆಗ ನಿಮ್ಗೆ ಯಾರೋದೊಬ್ಬರು ಕೋಚ್ ಇರಲೇಬೇಕು. ಅವ್ರು ನಿಮಗೆ ಗೈಡ್ ಮಾಡಬೇಕು, ಏನು ಮಾಡಬೇಕು ಏನು ಮಾಡಲ್ಬಾರ್ದು ಅಂತ. ಇದನ್ನು ಬಿಟ್ಟು ನೀವೇನೋ ಸಪ್ರೇಟಾಗಿ ನಾನು ಮಾಡ್ಕೊಳ್ತೀನಿ, ನನಗೆ ಪವನ್ ಸರ್ ಹೇಳಿದ್ದಾರೆ, ನಾನು ಇನ್ಮೇಲಿಂದ ನಾನು ಉಪವಾಸ ಇರ್ತೀನಿ 9 ದಿನ ಅಲ್ಲ, ಅದೆಲ್ಲ ಮ್ಯಾಟ್ರರು. ಈ ಮ್ಯಾಟರೇ ಬೇರೆ. ನಾನು ಕೊಟ್ಟಿರೋ ಮ್ಯಾಟರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಇದನ್ನು ನೀವು ಮಾಡಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟಾಗಿ ಏನು ಫಾಲೋ ಮಾಡಬೇಕು ಏನು ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ. ಆ್ಯಂಡ್ ನಾನು ಹೇಳಿದ್ದೀನಿ ಅಂತ ಹೇಳಿದ ಕಾರಣಕ್ಕೆ ನೀವೆಲ್ಲ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೆ ಆದಂಥ ಒಂದು ಚೂರು ಟೈಮ್ ಅನ್ನೋದು ಕೊಡಿ. ಆ್ಯಂಡ್ ಟೈಮ್ ಅನ್ನೋದಂತ ಅಂದರೆ ನೀವು ಬಾಡಿ ಜೊತೆ ಸ್ವಲ್ಪ ಟೈಮ್ ಕೊಡಬೇಕು. ನೀವೇ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೇಕು. ಇದೆಲ್ಲ ಆಗ್ತದೆ, ಖಂಡಿತ ತುಂಬ ಚೇಂಜಸ್ ಆಗುತ್ತೆ. ನೀವು ಇದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ. ಆ್ಯಂಡ್ ನಾನಂತೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಡೇ 2. ಆ್ಯಂಡ್ ಇನ್ನೊಂದು ಅಮೇಝಿಂಗ್ ವಿಷಯ ಏನಂದರೆ, ಈ ಟೈಮ್ ನವರಾತ್ರಿಲಿ ಏನಂತ ಅಂತಾರೆ 10 ದಿನ ಬಂದೆ. ಸೊ ಇಷ್ಟು ದಿನ ನಾರ್ಮಲಾಗಿ 9 ದಿನ ಬರ್ತಿತ್ತು, ಬಟ್ ಈಗ 10 ದಿನ ಬಂದೆ. ಸೊ ತುಂಬಾ ಖುಷಿಯಾದ ಒಂದು ವಿಚಾರ. ಸೊ 10 ಡೇಸ್, ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ದೇವ್ರು ಎಲ್ಲರಿಗೂ ಆಯುಷ್ಸು ಆರೋಗ್ಯ ಕೊಡಲಿ. ಶ್ರೀ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ನೀವು ಅಂದ್ಕೊಂಡಿರೋಂಥ ಎಲ್ಲ ಕನಸುಗಳನ್ನು ಈಡೇರಿಸಲಿ. ಸೊ ಈ ಸಲ ನಮ್ಮ ನಾಡ ಹಬ್ಬ ದಸರಾನು ಎಲ್ಲರೂ
ಎಲ್ಲ ಮನೆಗಳಲ್ಲೂ ಒಂದು ಮನೆಗಳಲ್ಲಿರುವಂಥ ದೀಪ ಬೆಳಕಾಗಲಿ. ಆ್ಯಂಡ್ ನಿಮ್ಮ ಮನೆಗಳೆಲ್ಲ ಖುಷಿ, ಶಾಂತಿ, ನೆಮ್ಮದಿ ಎಲ್ಲ ಇರಲಿ. ಆ್ಯಂಡ್ ಅದೇ ರೀತಿಯೇ ನಾವು ಕೂಡ ಆರೋಗ್ಯದ ಕಡೆ ಓಡೋಣ. ಸೊ ತುಂಬ ಜನ ದುಡ್ಡು ಮಾಡೋದ್ರ ಕಡೆ ಓಡ್ತೀವಿ, ಏನೋ ಹೆಸರು ಮಾಡೋದ್ರ ಕಡೆ ಓಡ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆರೋಗ್ಯದ ಕಡೆ ಯಾರೂ ಕೂಡ ತಲೆ ಕೂಡ ಹಾಕಿ ಮಲಗಲ್ಲ. ಬಟ್ ಈ ವರ್ಷ ದಸರಾಯಿಂದ ಆದರೂ ನಿಮ್ಮ ಆರೋಗ್ಯ ತುಂಬ ಖುಷಿಯಾಗಿರಲಿ, ನಿಮ್ಮ ಬಾಳು ನಂದಾದೀಪ ಆಗಿರಲಿ. ಸೊ ಇವತ್ತು ಎಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ, ಇದೆಲ್ಲ ಯಾವ ವೀಡಿಯೋದಲ್ಲೂ ಮಾತಾಡಿಲ್ಲ, ಬಟ್ ಯಾಕೋ ಇವತ್ತು ಮಾತಾಡಬೇಕಂತ ಅನಿಸ್ತು. ಸೊ ಅದಕ್ಕೋಸ್ಕರ ಮಾತಾಡಿದೆ. ಆ್ಯಂಡ್ ನೀವು ಯಾರು ಚಾನಲ್ಗೆ ಹೊಸಬ್ರಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋಂಥ ವೀಡಿಯೋ ನಿಮ್ಗೆ ಇಷ್ಟ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ತುಂಬ ಜನ ಶೇರ್ ಮಾಡಿ ವೀಡಿಯೋನ. ನಾನು ತುಂಬ ವೀಡಿಯೋಸ್ನ ಮಾಡ್ತಿರ್ತೀನಿ, ಬಟ್ ತುಂಬ ಕಡಿಮೆ ಜನ ವೀಡಿಯೋಸ್ನ ಶೇರ್ ಮಾಡ್ತಾರೆ. ದಯವಿಟ್ಟು ನೀವು ಮಾಡೋಂಥ ಶೇರ್ ನಮಗೂ ತುಂಬ ಖುಷಿ ಕೊಡ್ತದೆ ಹಲವಾರು ವೀಡಿಯೋಸ್ನ ಮಾಡಲಿಕ್ಕೆ. ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸಬ್ರಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈಗ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ನಾನು ಮಾಡೋಂಥ ವೀಡಿಯೋ ನಿಮ್ಗೆ ಇಷ್ಟ ಇದೆ, ವೀಡಿಯೋನ ಹೈಪ್ ಮಾಡಿ. ಹೊಸ ಒಂದು ಆಪ್ಷನ್ ಬಂದಿದೆ ಯೂಟ್ಯೂಬಲ್ಲಿ. ನಾನು ಮಾಡಿರುವಂಥ ವೀಡಿಯೋನ ಕಮೆಂಟ್ ಹತ್ರ ಹೋಗಿ ನಿಮ್ಗೆ ಇಷ್ಟ ಆಗಿರುವಂಥ ಕಮೆಂಟ್ನ ಮಾಡಿ. ಕಮೆಂಟ್ ಪಕ್ಕದಲ್ಲಿ ಇನ್ನೊಂದು ಸ್ಕ್ರಾಲ್ ಮಾಡಿದ್ರೆ ಹೈಪ್ ಅನ್ನೋದೊಂದು ಇನ್ನೊಂದು ಆಪ್ಷನ್ ಕಾಣುತ್ತೆ, ಹೈಪ್ನ ಮಾಡಿ. ಮತ್ತೆ ಒಂದು ಅಮೇಜಿಂಗ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.